ಒಂದು ಕಡೆಗೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಬಿಡದಿ ಟೌನ್ಶಿಪ್ ಪರವಾಗಿಯೂ ಆ ಭಾಗದಲ್ಲಿ ರೈತರು ಪ್ರತಿಭಟನೆಯ ಹಾದಿ, ಸಂಭ್ರಮಾಚರಣೆಯ ಹಾದಿಯನ್ನ ಹಿಡಿದಿದ್ದಾರೆ. ಯಾಕಂದ್ರೆ ಇವತ್ತು ಮತ್ತೆ 4 ಗ್ರಾಮಗಳ ಅಂತಿಮ ಅಧಿಸೂಚನೆಯಾಗುವಂತಹ ಸಾಧ್ಯತೆ ಇದೆ. ಮೊದಲಿಗೆ 3 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಅನ್ನ ಮಾಡಿದ್ರು. ಭೂ ಸ್ವಾಧೀನ ಪ್ರಕ್ರಿಯೆ ಅಲ್ಲಿ ಆರಂಭ ಮಾಡಿದ್ರು, ಪರಿಹಾರ ಕೊಡುವಂತಹ ಕೆಲಸವನ್ನೂ ಕೂಡ ಆರಂಭ ಮಾಡಿದ್ರು. ಇದರ ಮಧ್ಯೆ ಮತ್ತೆ 4 ಗ್ರಾಮಗಳಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಅಂತಿಮ ಅಧಿಸೂಚನೆಯಾಗುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ. ಹೀಗಾಗಿ ಯಾರ್ಯಾರು ಟೌನ್ಶಿಪ್ ಪರವಾಗಿದ್ದಾರೋ ಆ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ, ಪಟಾಕಿ ಸಿಡಿಸಿದ್ದಾರೆ. ಸರ್ಕಾರ ಡಿಕೆಶಿ ಪರವಾಗಿ ಜೈಕಾರ ಕೂಗಿದ್ದಾರೆ. 20 ವರ್ಷಗಳ ರೆಡ್ ಝೋನ್ ವನವಾಸಕ್ಕೆ ಮುಕ್ತಿ ಸಿಕ್ತು ಅಂತ ಹೇಳಿ ಘೋಷಣೆಯನ್ನ ಕೂಗಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ನಮ್ಮ ಭೂಮಿ, ನಮ್ಮ ಹಕ್ಕು, ನಮಗ್ ಟೌನ್ಶಿಪ್ ಬೇಕು ಅಂತಿದ್ದಾರೆ ಈ ಗುಂಪಿನ ರೈತರು. ಗ್ರಾಮದಲ್ಲಿ ಬಿಡದಿ ಟೌನ್ಶಿಪ್ ಜಟಾಪಟಿ ಸಾಕಷ್ಟು ತಾರಕಕ್ಕೆ ಏರಿತು. ಈ ನಡುವೆ ಕೂಡ ಸರ್ಕಾರ ಈಗಾಗಲೇ 4 ಹಳ್ಳಿಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಇಲ್ಲಿಯ GBIT ಪರವಾಗಿರ್ತಕ್ಕಂಥ ರೈತರು ಕೂಡ ಸಾಕಷ್ಟು ಸಿಹಿಯನ್ನು ಹಂಚಿ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಈಗ ಸದ್ಯ ನಾವೀಗ GBIT ಪರವಾಗಿರ್ತಕ್ಕಂಥ ರೈತರು ಕೂಡ ಇಲ್ಲಿ ಎಲ್ಲ ಸೇರಿದ್ದಾರೆ. ಅವ್ರನ್ನೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಸರ್ಕಾರ ಈಗಾಗಲೇ 3 ಹಳ್ಳಿಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ಸದ್ಯ ಅವರಿಗೆ ಹಣವನ್ನು ನೀಡುವಂಥ ಕೆಲಸವನ್ನು ಮಾಡಿತ್ತು. ಈಗ ಇವತ್ತು ಕೂಡ ಒಂದು 4 ಹಳ್ಳಿಗಳಿಗೆ ಅಂದರೆ ಹೊಸೂರು, ಬನ್ಗಿರಿ ಸೇರಿದಂತೆ 12 ಹಳ್ಳಿಗಳಿಗೂ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಹಣವನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಈಗ ಇಲ್ಲಿರ್ತಕ್ಕಂಥ ರೈತರನ್ನು ನಾನು ಮಾತನಾಡಿಸುವಂಥ ಒಂದು ಕೆಲಸವನ್ನು ಮಾಡ್ತೀನಿ. ಸದ್ಯ ಇಲ್ಲಿ ನಮ್ಮ ಜೊತೆ ರೈತರಿದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಕೂಡ ಒಂದು ಖುಷಿ ಅಂತ ವಿಚಾರ, ಏಕೆಂತಂದರೆ GBIT ಪರವಾಗಿರ್ತಕ್ಕಂಥ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಸರ್ಕಾರ ನೀಡಿರ್ತಕ್ಕಂಥದ್ದು, ಏನು ಹೇಳ್ತೀರಿ ಸರ್? ಇದು ಖುಷಿ ಅಂತ ಅಂದರೆ ಇದು ನಾನು ಅವಾಗಲೇ ಎಲ್ಲ ಬೆಳಗ್ಗೆಯಿಂದ ಹೇಳ್ತಿದ್ದೀನಿ, ಎಣ್ಣೆಯಿಂದನೂ. ಇದು ಯಾರ ವಿರುದ್ಧವಾದ ಹೋರಾಟ ಅಲ್ಲ, ಇದು ನಮ್ಮ ಬದುಕಿನ ವಿರುದ್ಧವಾದ ಹೋರಾಟ. ಈಗ 4 ಗ್ರಾಮಗಳನ್ನು ಮಾಡಿದ್ದಾರೆ, ಇನ್ನು 2 ಗ್ರಾಮ ಬಾಕಿ ಇದೆ, ಬೈರಮಂಗಲ ಮತ್ತು ಕಂಚಗಾರಹಳ್ಳಿ. ಅವೆರಡು ಗ್ರಾಮನೂ ಕೂಡ ಆದಷ್ಟು ಬೇಗ ಆಗಬೇಕು. ನಮ್ಗೆ ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಒಂದೇ, ಎಲ್ಲರೂ ಹೋರಾಟ ಮಾಡಿರ್ತಕ್ಕಂಥ ಪ್ರತಿಫಲ ಅವ್ರಿಗೂ ಸಿಗಬೇಕು. ಅವೆರಡು ಗ್ರಾಮ ಕೂಡ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ಕೊಂಡು ಈ ಒಂದು ನೋಟಿಫಿಕೇಷನ್ನು ಏನು ನಾವು 20 ವರ್ಷದಿಂದ ಅನುಭವಿಸಿದ್ದೀವೋ ಆ ನೋವು ಇವತ್ತು ನಮ್ಮ ಬದುಕಿನ ವಿರುದ್ಧ ಮಾಡತಕ್ಕಂಥ ಹೋರಾಟ ನಮ್ಗೆ ಇವತ್ತು ಮುಕ್ತಿ ಸಿಕ್ಕಿದೆ. ಈ ಒಂದು ವಿಚಾರದಲ್ಲಿ ನಮಗೆ ರೆಡ್ ಝೋನ್ ತೆಗೆದು ಟೌನ್ಶಿಪ್ ವಿಚಾರದಲ್ಲಿ ನಮಗೆ ನೋಟಿಫಿಕೇಷನ್ ಮಾಡಿದಂಥ ಈ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ ಮತ್ತು MP ಅವರಾದಂಥ ಮಾಜಿ MP ಅವರಾದಂಥ ಸುರೇಶ್ ಅವರಿಗೆ, ಬಾಲಕೃಷ್ಣ ಅವರಿಗೆ, ನಮ್ಮ ಶಾಸಕರಾದಂಥ ಬಾಲಣ್ಣ ಅವರಿಗೆ ಮತ್ತು GBIT ಅಧಿಕಾರಿಗೆ ತುಂಬ ಹೃದಯದ ಎಲ್ಲ ರೈತರ ಪರವಾಗಿ ಧನ್ಯವಾದ ಅರ್ಪಿಸ್ತೇವೆ. ಇದು ನಾನು ಹೇಳ್ದಂಗೆ ನಮ್ಗೆ ಆಗಿರ್ತಕ್ಕಂಥ ನೋವು 20 ವರ್ಷದಿಂದ ಇಲ್ಲಿ ಯಾರೂ ಸರಿಯಾಗಿ ಇದನ್ನು ಸ್ಟಡಿ ಮಾಡಿಲ್ಲ. ಯಾಕೆ ಇವರು ರೈತರು ಬೇಕು ಅಂತ ಹೋರಾಟ ಮಾಡ್ತಾವ್ರೆ, ಇವ್ರ ಪರಿಸ್ಥಿತಿ ಏನು, ಯಾಕೆ ಹಿಂಗೆ ರೊಚ್ಚಿಗೆದ್ದವ್ರೆ, ಈ ಟೌನ್ಶಿಪ್ ಬೇಕು ಅನ್ನೋದನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಪರಿಸ್ಥಿತಿ ಆ ರೀತಿಯಾಗಿದೆ. ರೆಡ್ ಝೋನ್ ಆದಮೇಲೆ ಇಲ್ಲಿ ರೈತರ ಬದುಕು ಅಧೋಗತಿ ಆಗಿದೆ. ಅವರು ಹೇಳ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ಯಾರು ಜಮೀನೇ ಮಾರಾಟ ಮಾಡ್ದಂಗೆ ಮಾಡ್ಬಿಟ್ಟು ಅನುಕೂಲ ಮಾಡಿಬಿಟ್ಟಿದ್ದೀನಿ ಅಂತ. 2 ವಾರದಿಂದ 3,000 ಎಕರೆ ಅವರು ರೆಡ್ ಝೋನ್ ಮಾಡಿದ್ಮೇಲೆ ಮಾರಾಟ ಆಯಿತು. ಅದು ಯಾವ ರೇಟ್ಗೆ? ಕಡಿಮೆ ರೇಟ್ಗೆ. 30 ಲಕ್ಷ, 1.5 ವರ್ಷದಲ್ಲಿ 28 ಲಕ್ಷ ಜಮೀನು ಮಾರವ್ರೆ. ನಿಮ್ಮ ದಾಖಲಾತಿ ಕೊಡ್ತೀನಿ ಬೇಕಾರೆ. ಈ ಥರ ಅಧ್ವಾನ ಆಗಿ ರೈತರು ಯಾರೋ ಮಾರದೇ ಇರೋರ್ಬೋದು ಗೊತ್ತಿಲ್ಲ, ಬಟ್ ಎಲ್ರಿಗೂ ಕಷ್ಟ ಅಂತ ಬಂದೇ ಬರ್ತದೆ. 10 ಕುಂಟೆಯವ್ರಿಗೂ ಕಷ್ಟ ಬರ್ತದೆ, 10 ಎಕರೆ ಇರೋರ್ಗೂ ಕಷ್ಟ ಬರ್ತದೆ. 10 ಎಕರೆ ಇರೋನು 5 ಎಕರೆ ಮಾರಬೇಕಾಯ್ತದೆ, 10 ಕುಂಟೆ ಇರೋನು 5 ಕುಂಟೆ ಮಾರಬೇಕಾಯ್ತದೆ, ಇಲ್ಲಾಂದ್ರೆ ಅದು ಪೂರ್ತಿ ಮಾರಬೇಕಾಯ್ತದೆ. ಯಾಕೆಂದ್ರೆ ಬದುಕಲ್ಲಿ ಮನುಷ್ಯ ಎಲ್ಲದರಲ್ಲೂ ನೆಮ್ಮದಿಯಾಗಿರೋಕ್ಕಲ್ಲ ಈ ವ್ಯವಸಾಯ ಮಾಡಿಕೊಂಡು. ನಾನು ವ್ಯವಸಾಯನ ತಪ್ಪು ಅಂತ ಹೇಳ್ತಾಯಿಲ್ಲ, ಇಲ್ಲಿ ಪರಿಸ್ಥಿತಿ ಆ ರೀತಿಯಾಗಿದೆ. ಅವ್ರು ರೆಡ್ ಝೋನ್ ಮಾಡಿರೋ ಪರಿಸ್ಥಿತಿ ಆ ರೀತಿಯಾಗಿದೆ. ಸರ್, ಈಗ ಕುಮಾರಸ್ವಾಮಿ ಅವರು ಕೂಡ ಸಾಕಷ್ಟು ಅಂದರೆ ರೆಡ್ ಝೋನ್ ಅನ್ನು ಮಾಡಿದ್ರು, ಅದಕ್ಕೆ ಈಗ ಮುಕ್ತಿ ಸಿಕ್ಕಿದೆ ಅಂತ ಅನ್ನಿಸ್ತಿದೆಯಾ ಅಂತ? ಖಂಡಿತ ಮುಕ್ತಿ ಸಿಕ್ಕಿದೆ. ಈಗ 20 ವರ್ಷದ ನಮಗೆ ಏನು ಶಾಪ ಇತ್ತು ಆ ಶಾಪದಿಂದ ವಿಮೋಚನೆ ಆಗಿದೆ. ಇವಾಗ ನಮಗೆ ಈಗ ರೈತರಿಗೆ ಈಗ 9,600 ಎಕರೆನಲ್ಲಿ 7 ರೆವಿನ್ಯೂ ಗ್ರಾಮನ ಈಗಾಗಲೇ ನಮಗೆ ಸಂಪೂರ್ಣವಾಗಿ ಮುಕ್ತಿ ಸಿಕ್ತು. ನಮಗೆ 7 ರೆವಿನ್ಯೂ ಗ್ರಾಮದಲ್ಲಿ ಅಂದರೆ 7ರಿಂದ 7,500 ಎಕರೆ ಆಗಲೇ ಮುಕ್ತಿ ಸಿಕ್ತು. ಬೈರಮಂಗಲ ಮತ್ತು
ಕಂಚಕಾರಹಳ್ಳಿ ಗ್ರಾಮಗಳು ಸಣ್ಣ ಪುಟ್ಟದೇನೋ ಟೆಕ್ನಿಕಲ್ ಆಗಿ ಒಂದು ಸ್ವಲ್ಪ ಪ್ರಾಬ್ಲಮ್ಗಳಿದ್ದರೆ ಅದನ್ನು ನಾಳೆ ಅಥವಾ ನಾಡಿದ್ರಲ್ಲಿ ಅದು ಕೂಡ ಅಧಿಸೂಚನೆ ಹೊಡಿಸ್ತವ್ರೆ 6-1. ಹಾಗಾಗಿ ನಮಗೆ ತುಂಬ ಖುಷಿ ಆಗ್ತಿದೆ. ಈಗ ನಮ್ದು ಆಲ್ಮೋಸ್ಟ್ 90% ರಿಸಲ್ಟ್ ಬಂದಂಗಾಯಿತು. ಆಮೇಲೆ ಇವನ್ನ ಒಪ್ಕೊಂಡಿರೋರು ಕೂಡ 90+ ಇದೀವಿ. ಅವಾಗ ಯಾವುದೇ ಥರದ ತೊಂದರೆ ಇಲ್ಲ. ಸರ್ಕಾರ ಇದೆಲ್ಲ ಅಂಕಿಅಂಶಗಳು ನೋಡ್ದೇನೆ ಏನು ಮಾಡಿಲ್ಲ, ಅಧಿಸೂಚನೆ ಹೊಡಿಸಿಲ್ಲ. ಹಾಗಾಗಿ ಸರ್ಕಾರ ಸರಿಯಾದ ಕ್ರಮನೇ ತಗೊಂಡಿದೆ. ಅದಕ್ಕೆ ಎಲ್ಲ ರೈತರ ಪರವಾಗಿ ಸರ್ಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸರ್, ಈಗ 5,000ಕ್ಕೂ ಹೆಚ್ಚು ಎಕರೆ ಈ ಒಂದು 4 ಹಳ್ಳಿಗಳಲ್ಲಿ ಇದೆ ಅಂತ ಹೇಳ್ತಿದ್ರೆ ಏನು ಹೇಳ್ತೀರಿ ಈ ಒಂದು ಸಂತಸ ಕ್ಷಣಕ್ಕೆ? ಬೈರ್ಮಂಗ್ಲದ್ದು ನಮಗೆ ಜಲ್ದಿ ಮಾಡಿಕೊಡ್ಬೇಕು ದಯವಿಟ್ಟು. ನಾವೇ ಹೊಸೂರಿನವರು ಯಾವತ್ತೂ ಅವ್ರು ಚಿನ್ನದವರು. ಅನ್ಯಾಯ ಆಗಿರೋದು ನಮ್ಮ ಗ್ರಾಮಕ್ಕೆ. ನಾವು ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ ನಾತದ ನೀರಿನಲ್ಲಿ. ದಯವಿಟ್ಟು ನಮಗೆ ಬೈರ್ಮಂಗ್ಲ ಜಲ್ದಿ ಮಾಡಿಕೊಡ್ಬೇಕು. ನಮ್ಗೆ 1,500 ಎಕರೆ ಎಲ್ಲ ರೈತರು ನಾವು ಪಾಳು ಬಿಟ್ಬಿಟ್ಟು ಕುಂತಿದ್ದೀವಿ. ನಾವು ಅದಕ್ಕೆ ಹೋರಾಟ ಮಾಡಿದ್ವಿ ಹೊರತು ನಮಗೆ ಹಣ ಬೇಕಾಗಿರಲಿಲ್ಲ. ನಾವು ಸೇರಿ ಬಿಡ್ತೀವಿ. ನಮ್ಗೆ ಹಣ ಬೇಕಿಲ್ದಿರೋ ಜನ ನಾವು. ಕೆಲವ್ರಂತಾರೆ ಆಸ್ತಿ ಮಾರ್ಕೊಂಡು ತಿನ್ನಕ್ಕೆ ಹೋಗಿ ಕುಂತವ್ರು ನೋಡಪ್ಪ ಅಂತ ಕೈ ತೋರಿಸ್ತಾರೆ ನನಗೆ. ಇಲ್ಲ, ನಮ್ಮ ಚಾನಲ್ ಬೈಲಾಗಿರೋ ಅಧ್ವಾನ ಈ ಇಂಡಿಯಾದಲ್ಲಿ ಎಲ್ಲೂ ನೋಡಲೇ ಇಲ್ವೇನೋ ನಮ್ಮ ಕರ್ನಾಟಕದಲ್ಲಿ. ಆ ಅಧ್ವಾನ ಆಗದೆ ವಾಸನೆ ನೀರು ನೋಡೋಕ್ಕಾಗಲ್ಲ. ಜಲ್ದಿ 6-1 ಮಾಡಿಕೊಡಿ. ನನಗೆ ಇವತ್ತೋ ನಾಳೆನೋ ಆಗಬೇಕು. ಆಗಬೇಕು, ಜಲ್ದಿ ಮಾಡ್ಕೊಡಿ. ಇನ್ನೂ ಒಬ್ರು ರೈತರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಸರ್, ಈಗಾಗಲೇ 5,000 ಎಕರೆ ಅಷ್ಟು ಭೂಮಿ ಇವಾಗಲೇ ಅಧಿಸೂಚನೆ ಆಗಿದೆ. ಏನು ಹೇಳ್ತೀರಿ ಈ ಬಗ್ಗೆ? ಈಗ ನಮ್ಮ ಕಂಚಕಾರಹಳ್ಳಿ ಮತ್ತು ಬೈರ್ಮಂಗ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರ ಹೋರಾಟ ಇದು ಜಯವಾಗಲೇಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ, ಈಗ ಈ ಏರಿಯಾದಲ್ಲಿ ನಮ್ಮ ದಲಿತರು ಜಮೀನುಗಳನ್ನು ಯಾರೂ ಸಹ ತಗೊಳ್ತಿರಲಿಲ್ಲ. ತುಂಬ ನೋವು ಅನುಭವಿಸ್ತಾ ಇದ್ರು ನಮ್ಮ ದಲಿತರು ಸಹ. ಆ ಕಾರಣಕ್ಕೋಸ್ಕರ ಈ ಒಂದು ಯೋಜನೆಯಿಂದ ನಮ್ಮ ಈ ಪ್ರದೇಶದ ದಲಿತರಿಗೆ ತುಂಬ ಶ್ರೇಯೋಭಿವೃದ್ಧಿ ಆಗುತ್ತದೆ ಮತ್ತು ಅವರ ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತದೆ ಅಂತ ಹೇಳ್ತೀನಿ. ಇದಿಷ್ಟು ಇಲ್ಲಿಯ ರೈತರ ಮಾತಾಗಿರ್ತಕ್ಕಂಥ. ಅಂದರೆ ಸರ್ಕಾರ ಕೂಡ ಸಾಕಷ್ಟು ಸಿಹಿಯ ಒಂದು ಸುದ್ದಿಯನ್ನು ನೀಡಿದೆ. ಹೀಗಾಗಿ ಇಲ್ಲಿಯ ರೈತರು ಕೂಡ ಒಂದು ಖುಷಿಯಲ್ಲಿ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಅರ್ಷಿತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.